ಹಾಯ್ ವಿವರ್ಸ್, ವೆಲ್ಕಮ್ ಟು ಸುಷ್ಮಿ ಅಡುಗೆ ಮನೆ. ಇವತ್ತು ನಾನು ಮಾಡ್ತಿರೋದು ಮೊಸೊಪ್ಪು ಮಾಡೋದು ತುಂಬ ಸುಲಭ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ತೊಳೆದಿಟ್ಟಿರೋ 3/4 ಬಟ್ಲಷ್ಟು ತೊಗರಿಬೇಳೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಬೇಳೆ ಹಾಗೆ ಸ್ವಲ್ಪ ಬೇಯ್ತಾ ಇರಲಿ. ಬೇಳೆ ಸ್ವಲ್ಪ ಬೆಂದಮೇಲೆ 1.5 ಸ್ಪೂನಷ್ಟು ಸಾಂಬಾರು ಪುಡಿ, 3 ಹಸಿಮೆಣಸಿನ್ಕಾಯಿ, 1 ಟೊಮೆಟೊ, 3ರಿಂದ 4 ಸ್ಪೂನಷ್ಟು ತೆಂಗಿನಕಾಯಿ ತುರಿ. ಸೊಪ್ಪುಗಳು ನಾನು ಎಲ್ಲ ಥರ ಸೊಪ್ಪು ತೊಗೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಇಷ್ಟೇ ಆದರೂ ಪರವಾಗಿಲ್ಲ. ಅದ್ರ ಜೊತೆಗೆ ನಾನು ಗಣಕೆ ಸೊಪ್ಪು, ಬೆರಕೆ ಸೊಪ್ಪೆಲ್ಲ ಸಿಗುತ್ತಲ್ಲ ಹಳ್ಳಿ ಸೈಡು, ಎಲ್ಲ ತೊಗೊಂಡಿದ್ದೀನಿ. 1 ಗೆಂಡೆ ಬೆಳ್ಳುಳ್ಳಿ, ಸಣ್ಣದೊಂದು ಕಟ್ ಮಾಡಿರೋ ಈರುಳ್ಳಿ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಷಲ್ ತೊಗೊಳ್ಳೋಣ. ಒಂದೇ ವಿಷಲ್ ಸಾಕು. ಇವಾಗ 1 ವಿಷಲ್ ಆದಮೇಲೆ ಪ್ರೆಷರ್ ಎಲ್ಲ ಹೋಗಿದೆ ನೋಡಿ. ಒಂದೇ ವಿಷಲ್ಗೆ ಎಲ್ಲ ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ 1 ಸೊಪ್ಪಿನ ಬೋಸಿ ತೊಗೊಂಡು ನೀರು ಬೇರೆ, ಬೆಂದಿರೋ ಸೊಪ್ಪು ಬೇಳೆ ಎಲ್ಲ ಬೇರೆ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಹಾಗೆ ಬಿಟ್ಬಿಡೋಣ. 1 5 ನಿಮಿಷ ತಣ್ಣಗಾಗಲಿ. ತಣ್ಣಗಾಗೋ ಅಷ್ಟರಲ್ಲಿ ಒಗ್ಗರಣೆಗೆ ಇಟ್ಕೊಳ್ಳೋಣ. ಒಗ್ಗರಣೆಗೆ 1 ಪಾತ್ರೆ ಇಟ್ಕೊಂಡು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆಗೆ 1 ಸಣ್ಣದು ಈರುಳ್ಳಿ ಕಟ್ ಮಾಡಿರೋದು ಹಾಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆದಮೇಲೆ ತೆಂಗಿನಕಾಯಿನ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ ಚೆನ್ನಾಗಿ. ಇದೆಲ್ಲ ಸ್ವಲ್ಪ ಫ್ರೈ ಆಗ್ತಿರಲಿ. ಅಷ್ಟರಲ್ಲಿ 1 ಮಿಕ್ಸಿ ಜಾರ್ ತೊಗೊಂಡು, ಇದೆಲ್ಲ ಸ್ವಲ್ಪ ತಣ್ಣಗಾಗಿದೆ ಸೊಪ್ಪು, ಅದನ್ನು ನಾವು ತುಂಬ ರುಬ್ಕೊಳ್ಳೋದು ಬೇಡ, ನೈಸ್ಗೇನು ಪಲ್ಸ್ ಮೋಡಲ್ಲಿ 1 10 ಸೆಕೆಂಡು ಹಾಕೊಂಡ್ರೇ ಸಾಕು. ತರ್ತರಿಯಾಗಿದ್ದರೆ ಚೆನ್ನಾಗಿರುತ್ತೆ, ತುಂಬ ನುಣ್ಣಗಾದರೆ ಚೆನ್ನಾಗಿರೋದಿಲ್ಲ. ನೋಡಿ, ಇಷ್ಟ ಆದರೆ ಸಾಕು. ಇವಾಗ ಒಗ್ಗರಣೆಗೆ ಕಟ್ ಮಾಡಿರೋದು 1 ಬದನೆಕಾಯಿ ಹಾಕ್ಕೊಂಡು ಹಾಗೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಬದನೆಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ರುಬ್ಬಿಟ್ಕೊಂಡಿರೋದು ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಸೊಪ್ಪು ಮಿಕ್ಕಿರೋದು ಶೋಧಿಸ್ಕೊಂಡಿದ್ನಲ್ಲ ನಾನು ನೀರು, ಅದು ಎಲ್ಲನೂ ಹಾಕ್ಕೊಂಡು ಇನ್ನು ಸ್ವಲ್ಪ ಬೇಕಿದ್ರೆ ನೀರು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡೋಣ. ತುಂಬ ನೀರಾಗೋದೇನು ಬೇಡ. ಮೊಸೊಪ್ಪು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು 10ರಿಂದ 15 ನಿಮಿಷ ಹಾಗೆ ಕುದೀತಾ ಇರಲಿ. ಮೊಸೊಪ್ಪು ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ, ತುಂಬ ತೆಳ್ಳೆ ಆದರೂ ಚೆನ್ನಾಗಿರಲ್ಲ. ಈ ಕನ್ಸಿಸ್ಟೆನ್ಸಿಲಿರಲಿ. ಬೆಂದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಬೇಳೆ ಹಾಕಿರ್ತೀವಲ್ಲ, ಗಟ್ಟಿ ಆಗುತ್ತೆ ನೋಡಿ. ಇವಾಗ ಚೆನ್ನಾಗಿ ಕುದೀತಿದೆ. ಇವಾಗ ಆಗಿ ಬೆಂದಿದೆ ಮೊಸೊಪ್ಪು ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ನಮ್ಮಮ್ಮ ಮಾಡ್ತಿರೋದು ಇದು ಮೊಸೊಪ್ಪು, ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.